ಆತ್ಮೀಯ ಕನ್ನಡಿಗರೇ, ನಮಸ್ಕಾರ. ಇದೀಗ ಬಂದ ಸುದ್ದಿ, ಬ್ರೇಕಿಂಗ್ ನ್ಯೂಸು ಅಂತೆಲ್ಲ ಹೇಳ್ತಾರಲ್ಲ, ಆ ರೀತಿಯ ಸುದ್ದಿ ಇದು ಸಿನಿಮಾ ಜಗತ್ತಿಗೆ. ಅದರಲ್ಲೂ ಯಶ್ ಅವರನ್ನು ಆರಾಧಿಸೋ, ಅವ್ರನ್ನ ಪ್ರೀತಿಸೋ, ಅಭಿಮಾನಿಸೋ, ಅವರನ್ನು ಹಿಂಬಾಲಿಸೋರಿಗೆಲ್ಲ ಇದು 3ನೇ ಬಾರಿ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಒಂದು ಸಿನಿಮಾಗೆ ಎಷ್ಟು ವಿಘ್ನವೋ ಅಥವಾ ಪೂರ್ವ ಸಿದ್ಧತೆಯೋ, ಒಂದು ಹೆಜ್ಜೆಯನ್ನು ಮುಂದಿಡೋ ಬದಲು ಹಿಂದಿಟ್ಟು ಯೋಚಿಸಿ ಮತ್ತೆ ಅದರ ಬಗ್ಗೆ, ಆ ಗುರಿಯ ಬಗ್ಗೆ ಹೆಜ್ಜೆ ಹಿಡಿಯೋದಿದೆಯಲ್ಲ, ಅದಕ್ಕೆ ವಿಶೇಷವಾದ ಜ್ಞಾನ ಮತ್ತು ದೂರದೃಷ್ಟಿ ಬೇಕು ಅಂತ ಅನಿಸುತ್ತೆ. ಟಾಕ್ಸಿಕ್ ಸಿನಿಮಾ ಮಾರ್ಚ್ 20ನೇ ತಾರೀಕು. ಆ ಸಿನಿಮಾದ ಎದುರು ಯಾರೇ ಬರಲಿ, ನಾವು ಬಂದೇ ಬರ್ತೀವಿ, ದೊಡ್ಡ ಮಟ್ಟದ ಸದ್ದು ಮಾಡೇ ಮಾಡ್ತೀವಿ ಅಂತ ಹೇಳಿ ಹೊರಟು ನಿಂತಿದ್ರು ರಾಕಿಂಗ್ ಸ್ಟಾರ್ ಯಶ್ ಅವರು. ಆದರೆ ಮಧ್ಯಪ್ರಾಚ್ಯದ ಯುದ್ಧದ ವಿಚಾರವನ್ನು ಹೇಳುತ್ತಾ ಸದ್ಯಕ್ಕೆ ನಾವು ಬರ್ತಾ ಇಲ್ಲ, ನಮ್ಮ ಡೇಟ್ ಮುಂಗಾರು ಮಳೆ ಶುರುವಾಗುವ ಹೊತ್ತಿನಲ್ಲಿ ಜೂನ್ 4ನೇ ತಾರೀಕು ನಿಮ್ಮ ಮುಂದೆ ಬರ್ತೀವಿ ಅನ್ನೋ ಒಂದು ಘೋಷಣೆಯನ್ನು, ಒಂದು ಪತ್ರವನ್ನು ಪ್ರಕಟಣೆ ಆಗಿತ್ತು. ಅದು ಕೂಡ ದೊಡ್ಡ ಮಟ್ಟದ ಸದ್ದಾಗಿತ್ತು. ಅದಕ್ಕೆ ಏನೇನೇ ಯಾವುದ್ಯಾವುದೋ ರೀತಿಯ ವಿಶೇಷ ಬಣ್ಣನೆಗಳು, ವಿಶೇಷವಾದ ಲೆಕ್ಕಾಚಾರದ ವಿಮರ್ಶೆಗಳು ಎಲ್ಲ ಹೊರಗಡೆ ಬರ್ತಾ ಇತ್ತು. ಹೋಗಲಿ, ಈ ಸಲ ದೊಡ್ಡ ಮಟ್ಟಕ್ಕೆ ಬಂದೇ ಬರ್ತಾರೆ ಅಂದುಕೊಂಡ ಹಾಗೆ ಬರೀ ಇಂಡಿಯಾ ಮಟ್ಟಕ್ಕೆ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಕನ್ನಡ ಮಣ್ಣಿನಲ್ಲಿ ಸಿದ್ಧವಾದಂಥ ಸಿನಿಮಾ ಸದ್ದು ಮಾಡುತ್ತೆ. ಅದಕ್ಕೆ ಮುಹೂರ್ತ ಜೂನ್ 4ನೇ ತಾರೀಕು ಒಂದು ಹೇಳಿ ಆಗೋಗಿತ್ತು. ಆದರೆ ಈಗ 3ನೇ ಬಾರಿಗೆ ಮತ್ತೊಮ್ಮೆ ಮಗದೊಮ್ಮೆ ರಿಲೀಸ್ ಡೇಟ್ನಲ್ಲಿ ಕಾದು ನೋಡುವ ರಣತಂತ್ರವನ್ನು ಯಶ್ ಮಾಡುತ್ತಿದ್ದಾರೆ ಅನಿಸ್ತಾ ಇದೆ. ಯಾಕಿರ್ಬೋದು? ಇಲ್ಲಾಗ್ರಿ, ಸಿನಿಮಾದ CG ಕೆಲಸ ಆಗಿಲ್ಲ, ಇಲ್ಲ ಸಿನಿಮಾದ ಮುಂದೆ ಇನ್ಯಾವುದೋ ಸಿನಿಮಾ ಬರ್ತಾ ಇದೆ, ಇಲ್ಲ ಅದು ಅವ್ರಿಗೆ ಹಾಲಿವುಡ್ನಲ್ಲೇನೋ ಒಂದಷ್ಟು ಜನ ವಿರೋಧ ಪಡೆಗಳು ಹುಟ್ಟುತ್ತಾ ಇದ್ದಾರೆ, ಅವ್ರಿಗೊಂದಷ್ಟು ಅಡೆತಡೆಗಳನ್ನು ಮಾಡ್ತಾ ಇದ್ದಾರೆ, ಈ ರೀತಿ ಏನೇನೋ ಬಣ್ಣನೆಗಳು. ಆದರೂ ಜೂನ್ 4ನೇ ತಾರೀಕು ಬಂದುಬಿಡ್ತಾರೆ ಅಂತ ಆಗಿತ್ತು. ಬಟ್ ಆದರೆ ಅದು ಕೂಡ ಆಗಲಿಲ್ಲ. ಅವರ ಸಿನಿಮಾವನ್ನು ಎದುರು ನೋಡ್ತಿದ್ದವ್ರಿಗೆ ಇದೊಂಥರ ಬ್ರೇಕಿಂಗ್ ನ್ಯೂಸು, ಇದೊಂಥರ ಶಾಕಿಂಗ್ ನ್ಯೂಸು. ಈ ಸಲನೂ ಬರಲಿಲ್ಲ, ಈ ಸಲ ಅದು ಏನು ಮಾಡಿರ್ಬೋದು ನೋಡೇ ಬಿಡೋಣ ಅಂತ ಅಂದ್ಕೊಂಡು ಕೂಡ ಅರೆ ಮತ್ತೆ ಮುಂದೋದ್ರಲ್ಲಪ್ಪ, ಏನಪ್ಪ ಕತೆ. 2026ಕ್ಕೆ ಖಂಡಿತ ದರ್ಶನ ಕೊಟ್ಟೇ ಕೊಡುತ್ತಾರೆ, ಒಂದಲ್ಲ 2 ಸಿನಿಮಾದ ಮೂಲಕ. ಹಗಲು ರಾತ್ರಿ ಸಿನಿಮಾ ಕೆಲಸ ಮಾಡ್ತಿದ್ದಾರೆ ಅಂತ ಅಂದುಕೊಂಡು ಊಹಿಸೋರಿಗೆ, ಅಂದಾಜಿಸೋರಿಗೆ ಮತ್ತೊಮ್ಮೆ ಒಂದು ಆಘಾತ ಅಂತಲೇ ಹೇಳ್ಬೋದು. ಮತ್ತೆ ಕಾದು ನೋಡುವ, ಅಯ್ಯೋ ಮತ್ತೆ ಡೇಟ್ ಮುಂದೋಯ್ತಲ್ಲಪ್ಪ ಅಂತ ಯೋಚನೆ ಮಾಡಿರ್ಬೋದು. ಆ ಥರದೊಂದು ಯೋಚನೆ ಆಗಿರ್ಬೋದು. ಅರೆ ಗುರು, ಏನು ಗುರು ಈ ಸಿನಿಮಾದ ಬಗ್ಗೆ ಇಷ್ಟೆಲ್ಲ ಹೇಳ್ತಿದ್ಯಾ ಅಂತ ನೀವೇನಾದರೂ ಕೇಳಿದ್ರೆ, ನನಗೆ ಆ ವ್ಯಕ್ತಿ ಮೇಲಿರುವ ನಂಬಿಕೆ, ಅವರು ಅಕ್ಕಪಕ್ಕದವ್ರ ಹತ್ರನೋ ತನ್ನ ಸ್ನೇಹಿತರ ಹತ್ರನೋ ಘೋಷಣೆ ಮಾಡಿ ಸಾಧನೆ ಮಾಡಿದವರಲ್ಲ. ಬೃಹತ್ ವೇದಿಕೆಯಲ್ಲಿ ಬಹುಭಾಷೆಯ ಮಂದಿಯ ಮುಂದೆ, ಬಹುಭಾಷೆಯ ಸ್ಟಾರ್ ನಟರ ಮುಂದೆ ನೋಡ್ತಾರಿ, ಸ್ಯಾಂಡಲ್ವುಡ್ನಲ್ಲಿ ದೊಡ್ಡ ಕಟೌಟ್ ನಾನು ಹಾಕ್ತೀನಿ, ನೋಡ್ತಾರಿ ಇಡೀ ಸ್ಯಾಂಡಲ್ವುಡ್ನ ಇಡೀ ಇಂಡಿಯಾ ತಿರುಗಿ ನೋಡಬೇಕು, ಆ ರೀತಿ ಮಾಡ್ತೀನಿ, ನೋಡ್ತಾರಿ ಈ ಬಾರಿ ಹಾಲಿವುಡ್ಡೇ ತಿರುಗಿ ನೋಡಬೇಕು, ನೋಡ್ತಾರೆ ಇಡೀ ಇಂಡಿಯನ್ ಸಿನಿಮಾ ರಂಗವನ್ನು, ಇಡೀ ವಿಶ್ವರಂಗ ನೋಡಬೇಕು, ಆ ರೀತಿ ಸಿನಿಮಾ ಮಾಡ್ತೀನಿ ಅಂತೇಳಿ ತಾನು ಏನು ಹೇಳಿದ್ರೋ ಅದನ್ನು ಮಾಡಿ ತೋರಿಸಿದ್ದಾರೆ. ಈಗ ಅವರ 3ನೇ ಹಂತ ಹಾಲಿವುಡ್ ಲೆವೆಲ್ಗೆ ಹೋಗಿ ಏಕಕಾಲದಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಶೂಟಿಂಗ್ ಆಗಿ ಏಕಕಾಲದಲ್ಲಿ ಬಹುಭಾಷೆಯಲ್ಲಿ ಸಿನಿಮಾ ರಿಲೀಸ್ ಮಾಡಿ ಆಸ್ಕರ್ ಅನ್ನೋ ಕಪ್ಪು ಸುಂದರಿಯನ್ನು ಕನ್ನಡಕ್ಕೆ ಕರೆತಂದೇ ತರಬೇಕು ಅನ್ನೋ ಗುರಿಯಿಂದ ಮತ್ತು ದೊಡ್ಡ ಮಟ್ಟದ ಮಾರ್ಕೆಟನ್ನು ನಾವು ಮಾಡುತ್ತೀವಿ ಅಂತ ಆ ಗುರಿಯಿಂದ ಕೆಲಸ ಮಾಡೋರಿಗೆ ಮತ್ತೊಮ್ಮೆ ಈ ಒಂದು ವಿಚಾರ ಅವರಿಂದ ಬಂದಾಗ ನಮಗೂ ಕೂಡ ಚಿಂತೆ ಆಗುತ್ತೆ. ಅರೆ, ಜೂನ್ 4ನೇ ತಾರೀಕು ಅವ್ರ ಮುಂದೆ ಯಾವ ಸಿನಿಮಾನೂ ಇರಲಿಲ್ಲಲ್ಲ, ಬರ್ಬೋಯಿತ್ತಲ್ಲ ಅಂತ ಪ್ರಶ್ನೆ ಕೇಳೋರಿಗೆ ಉತ್ತರ ಅವ್ರ ಕಡೆಯಿಂದ ಏನು ಸಿಕ್ಕಿದೆ ಅಂದರೆ, ಮೊನ್ನೆ ಒಂದು ಹಾಲಿವುಡ್ ಮಟ್ಟದ, ಒಂದು ಅಂತಾರಾಷ್ಟ್ರೀಯ ಮಟ್ಟದ ವಿತರಕರೆಲ್ಲ ಸೇರಿ ಸಿನಿಮಾ ಖಾನ್ ಅಂತ ಹೇಳಿ ಒಂದು ವೇದಿಕೆ ಸೃಷ್ಟಿ ಮಾಡಿಕೊಂಡಿದ್ರು. ಆ ವೇದಿಕೆ ಮೇಲೆ ಕನ್ನಡದ ಒಬ್ಬ ನಟ, ಕನ್ನಡದ ಒಬ್ಬ ಸಾಧಕ ಹೋಗಿ ತನ್ನ ಸಿನಿಮಾದ ಬಗ್ಗೆ, ನಮ್ಮ ದೇಶದ ಸಂಸ್ಕೃತಿ ಸಂಸ್ಕಾರವನ್ನು ಸಾರುವಂಥ ಒಂದು ರಾಮಾಯಣ ಸಿನಿಮಾದ ಬಗ್ಗೆ ಮನಸಾರೆ ಮಾತನಾಡಿ ಬಂದಿದ್ದರು. ಅಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಸಿಕ್ಕಿದೆ ಅಂತೆ. 9 ನಿಮಿಷ
ಟಾಕ್ಸಿಕ್ ಸಿನಿಮಾದ ಶೋ ರೀಲನ್ನು ಪ್ರದರ್ಶನ ಮಾಡಿದ್ದಾರೆ ಸಿನಿಮಾ ಖಾನ್ ಅನ್ನೋ ಒಂದು ಹಾಲಿವುಡ್ ವೇದಿಕೆ ಮೇಲೆ. ಆಗ ಒಂದಷ್ಟು ಮಂದಿ ಅವರಿಗೆ ಹೇಳ್ತಾರೆ, ಇಲ್ಲ ಇಲ್ಲ, ಇದು ದೊಡ್ಡ ಮಟ್ಟದ ಮಾರ್ಕೆಟ್ ಮಾಡ್ಬೋದು, ನೀವು ಅಂದ್ಕೊಂಡಿರೋದು ಇಷ್ಟೇ, ಇನ್ನು ಇಷ್ಟು ದೊಡ್ಡ ಮಟ್ಟದ ಮಾರ್ಕೆಟಲ್ಲಿ ಇದನ್ನು ತೋರಿಸ್ಬೋದು, ಅಷ್ಟು ಚೆನ್ನಾಗಿ ಈ ಸಿನಿಮಾ ಆಗಿದೆ ನೋಡಿ ಅನ್ನೋ ಒಂದು ಹುಳವನ್ನು ಯಶ್ ಅವರ ತಲೆಗೆ ಹಾಕಿದ್ದಾರೆ. ಮತ್ತೆ ಆ ವಿಚಾರವಾಗಿ ವರ್ಕ್ ಮಾಡೋಕ್ಕೆ ಶುರುವಾಗಿ ಇನ್ನೂ ದೊಡ್ಡ ಮಟ್ಟದ ಸಿನಿಮಾ ರಿಲೀಸ್ ಮಾಡಬೇಕು, ಹಾಗಾಗಿ ಒಂದಷ್ಟು ಟೈಅಪ್ಗಳಾಗಬೇಕು, ಅದಕ್ಕಾಗಿ ಒಂದಷ್ಟು ಪೂರ್ವ ಸಿದ್ಧತೆ ಆಗಬೇಕು ಅಂತ ಹೇಳಿ ಸಿನಿಮಾ ರಿಲೀಸ್ ಡೇಟನ್ನು ಮುಂದಕ್ಕೆ ಹೋಗಿದ್ದಾರೆ. ಒಂದು 5-6 ವರ್ಷದ ಹಿಂದೆ ತಾಜ್ ವೆಸ್ಟ್ ಎಂಡ್ ಅನ್ನೋ ಒಂದು ಹೋಟೆಲ್ನಲ್ಲಿ ಯಶ್ ಮತ್ತು ಪ್ರಶಾಂತ್ ನೀಲ್ ಇರುವಾಗ ಅಲ್ಲಿ ರಾಜಮೌಳಿ ಬಂದಾಗ KGF ಅನ್ನೋ ಒಂದು ಶೋ ರೀಲ್ ನೋಡಿದಾಗ ಇದು ಕನ್ನಡ ಮಾತ್ರ ಅಲ್ಲ ಅಥವಾ ತೆಲುಗು ಮಾತ್ರ ಅಲ್ಲ, ಇದು ಪ್ಯಾನ್ ಇಂಡಿಯಾ ಮಟ್ಟ ಸಿನಿಮಾ ಆಗುವ ಗುಣಮಟ್ಟತೆ ಇದೆ. ನಾನು ನಿಮಗೆ ಒಂದಷ್ಟು ಜನರ ಮಾರ್ಗದರ್ಶಕವನ್ನು ಕೊಡೋದಕ್ಕೆ ಒಂದಷ್ಟು ಜನರ ಹೆಸರನ್ನು ಕೊಡ್ತೀನಿ, ಒಂದಷ್ಟು ಜನ ಕಾಂಟ್ಯಾಕ್ಟ್ನ ಕೊಡ್ತೀನಿ, ಅವರ ಬಳಿ ಹೋಗಿ ಕೇಳಿ, ನೀವು ಖಂಡಿತವಾಗಿಯೂ ಈ ಸಿನಿಮಾ ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಬೋದು ಅಂತ ಹೇಳಿ ರಾಜಮೌಳಿಯವರು ಒಂದು ಗೈಡ್ ಮಾಡ್ತಾರೆ. ತೆಲುಗಿನಲ್ಲಿ ಅವರೇನಿತ್ತು ಒಂದು ಪ್ರೆಸ್ ಮೀಟಲ್ಲಿ ಅಥವಾ ಒಂದು ಟ್ರೈಲರ್ ಲಾಂಚ್ ಈವೆಂಟ್ನಲ್ಲಿ ಮುಂದಿನಿತ್ತು KGF ಬಗ್ಗೆ ಮಾತನಾಡ್ತಾರೆ. ಆ ಒಂದು ಪ್ರೋತ್ಸಾಹ KGF ಅನ್ನೋ ಸಿನಿಮಾನ ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಯಿತು. ಪ್ಯಾನ್ ಇಂಡಿಯಾ ಮಟ್ಟದಲ್ಲಿಯೂ ದಕ್ಷಿಣ ಭಾರತ ಸಿನಿಮಾಗಳು ಹೀಗೂ ದುಡ್ಡ ಮಾಡ್ಬೋದು, ಈಗೂ ಈ ರೀತಿಯೂ ದೊಡ್ಡ ಮಟ್ಟದ ಯಶಸ್ಸನ್ನು ಗಳಿಸ್ಬೋದು ಅಂತ ಹೇಳಿ ತೋರಿಸ್ಕೊಡ್ತು KGF ಸಿನಿಮಾ. ಈಗ ಪ್ಯಾನ್ ಇಂಡಿಯಾ ಮಟ್ಟ ಅಲ್ಲ, ಪ್ಯಾನ್ ವರ್ಲ್ಡ್ ಮಟ್ಟದಲ್ಲಿ ಇಂಡಿಯನ್ ಸಿನಿಮಾ ಕೂಡ ದೊಡ್ಡದೊಂದು ಸದ್ದು ಮಾಡ್ಬೋದು, ಗದ್ದಲ ಮಾಡ್ಬೋದು. ಬಾಕ್ಸ್ ಆಫೀಸನ್ನು ಅವತಾರ್ ಸಿನಿಮಾ ಮಾಡ್ತಲ್ಲ, 4,000, 5,000, 10,000 ಕೋಟಿ ಎಲ್ಲ ಕಲೆಕ್ಷನ್, ನಮ್ಮ ಸಿನಿಮಾನೂ ಮಾಡ್ಬೋದು. ಆ ರೀತಿಯೂ ನಾವು ಸಿನಿಮಾ ಕನಸನ್ನು ಕಾಣ್ಬೋದು ಅನ್ನೋ ಒಂದು ಉದ್ದೇಶದಿಂದ ಮತ್ತೊಮ್ಮೆ ಮಗದೊಮ್ಮೆ 3ನೇ ಬಾರಿಗೆ ಟಾಕ್ಸಿಕ್ ಸಿನಿಮಾದ ರಿಲೀಸ್ ಡೇಟನ್ನು ಮುಂದಕ್ಕೆ ಹೋಗಿದ್ದಾರೆ. ಈಗ ಒಂದು ಪ್ರಶ್ನೆ, ಜೂನ್ 4ನೇ ತಾರೀಕು ಬರಬೇಕಾಗಿತ್ತು ಟಾಕ್ಸಿಕ್ ಸಿನಿಮಾ, ರಾಮಾಯಣ ಸಿನಿಮಾ ದೀಪಾವಳಿಗೇನೋ ಬರುತ್ತೆ ಅನ್ನೋ ಮಾತು ಕೂಡ ಆಗಿದೆ. ಅದರ 2ನೇ ಭಾಗ ಕೂಡ ಶೂಟಿಂಗ್ನಲ್ಲಿ ಯಶ್ ಅವರು ಇದ್ದಾರೆ. ರಾಮಾಯಣ ಫಸ್ಟ್ ಬರುತ್ತಾ, ಟಾಕ್ಸಿಕ್ ಸಿನಿಮಾ ಫಸ್ಟ್ ಬರುತ್ತಾ? ಹಾಗಾದರೆ ಅವರು ಮಾತು ಕೊಟ್ಟಂಗೆ ಅವರ ಅಭಿಮಾನಿ ಬೆಳಗಕ್ಕೆ, ಅವರ ಆತ್ಮೀಯ ಬೆಳಗಕ್ಕೆ ಈ ವರ್ಷ 2 ಸಿನಿಮಾ ನನ್ನ ಕಡೆಯಿಂದ ಬಂದೇ ಬರುತ್ತೆ ಅಂತ, ಅದಾಗುತ್ತಾ? ಇದು ಎಲ್ಲಿ ತನಕ ಹೋಗಿ ನಿಲ್ಲತ್ತೆ? ಕಾದು ನೋಡಬೇಕು. ಆತ್ಮೀಯ ಕನ್ನಡಿಗರೇ, ನಿಮ್ಮ ಅಭಿಪ್ರಾಯ ಏನು? ಟಾಕ್ಸಿಕ್ ಸಿನಿಮಾ ಈ ಥರ ಪದೇ ಪದೇ ಮುಂದಕ್ಕೆ ಹೋಗ್ತಾ ಇರೋದು, ಪದೇ ಪದೇ ತನ್ನ ಗುರಿಯನ್ನು ದೊಡ್ಡ ಮಟ್ಟಕ್ಕೆ, ದೂರದ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾ ಇರೋದು ನಿಮಗೇನು ಅನಿಸುತ್ತೆ? ದಯವಿಟ್ಟು ನೀವು ತಿಳಿಸಿ. ನಿಮ್ಮ ಅಭಿಪ್ರಾಯ ಯಶ್ ಅವ್ರಿಗೂ ತಲುಪಲಿ ಮತ್ತು ಚಿತ್ರತಂಡಕ್ಕೂ ತಲುಪಲಿ. ಅವರು ಅಂದುಕೊಂಡಂಗೆ ಆಗಲಿ. ಮತ್ತೊಮ್ಮೆ ಮಗದೊಮ್ಮೆ ಕನ್ನಡ ಚಿತ್ರರಂಗ ಏನು ಗುರು ಇಂಥ ಸಿನಿಮಾ ಮಾಡ್ತು ಅಂಥೇಳಿ ಬೇರೆ ಚಿತ್ರರಂಗ ಅದ್ರ ಬಗ್ಗೆ ಮಾತನಾಡೋ ಹಾಗೆ ಆಗಲಿ ಅಂತ ಹೇಳಿ ಈ ವಿಡಿಯೋವನ್ನು ತ್ವರಿತವಾಗಿ ಮಾಡ್ತಾ ಇದ್ದೀನಿ. ಆತ್ಮೀಯ ಕನ್ನಡಿಗರೇ, ಇದೇ ರೀತಿಯ ಮಾಹಿತಿಯ ಜೊತೆ ಮತ್ತೆ ನಾನು ನಿಮ್ಮ ಮುಂದೆ ಬರ್ತೀನಿ. ನಿಮ್ಮ ಆಶೀರ್ವಾದ ಇರಲಿ.